ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಶ್ರೀ ಆಲ್ ಇನ್ ಒನ್ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ತಲೆ ಕೂದಲಿಗೆ ಏರಿಗೆ ಎಣ್ಣೆ ಕಾಯಿಸ್ಕೋಬೋದು, ಯಾವ್ಯಾವ ಪದಾರ್ಥ ಹಾಕಿದ್ರೆ ತುಂಬ ಒಳ್ಳೆಯದು ಅಂತ ತಿಳಿಸ್ಕೊಂಡು ಕೊಡ್ತಾಯಿದ್ದೀನಿ. ನಾನು ತಿಳಿದಿರೋ ಮಾಹಿತಿ ನಿಮ್ಗೆ ಹೇಳ್ಕೊಂಡು ಕೊಡ್ತಾಯಿದ್ದೀನಿ. ತಿಳ್ಕೊಂಬರೋಣ ಬನ್ನಿ. ಮೊದಲಿಗೆ ಒಲೆ ಹಚ್ಬಿಟ್ಟು ಅದಕ್ಕೆ ಬಾಣಲಿ ಇಡೋಣ. ಬಾಣಲಿಗೆ ನಮಗೆ ಎಷ್ಟು ಬೇಕೋ ಅಷ್ಟು ಕೋಕೋನಟ್ ಆಯಿಲ್ನ ಹಾಕ್ಕೊಂಡು ಬಿಸಿ ಆಗೋಕ್ಕೆ ಬಿಡೋಣ. ನಂತರ ಇಲ್ಲಿ ನಾನು ದಾಸವಾಳದ ಎಲೆ ಅಂದರೆ ಕೆಂಪು ದಾಸವಾಳ, ಬಿಳಿ ದಾಸವಾಳ, ಕರಿಬೇವಿನ ಸೊಪ್ಪನ್ನೆಲ್ಲ ತೊಳೆದ್ಬಿಟ್ಟು ನೀಟಾಗಿ ಒಣಗಿಸಿಟ್ಕೊಂಡಿದ್ದೀನಿ. ನಂತರ ದಾಸವಾಳ ಹೂವು ತಗೊಂಡಿದ್ದೀನಿ, ಒಂದು 7-8 ದಾಸವಾಳದ ಹೂವು ತಗೊಂಡಿದ್ದೀನಿ. ಇದರಿಂದ ಇವೆಲ್ಲ ಹಾಕೋದ್ರಿಂದ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಮತ್ತು ವೈಟ್ ಏರ್ ಆಗಿರುತ್ತಲ್ವ ಅದನ್ನು ಅವಾಯ್ಡ್ ಮಾಡುತ್ತೆ. ಇಲ್ಲಿ ನಾನು ಒಂದು 2-3 ಸ್ಪೂನ್ ಆಗೋಷ್ಟು ಮೆಂತ್ಯನ ನೆನೆಸ್ಬಿಟ್ಟು ಅದನ್ನ ಜಜ್ಜಿ ಇಟ್ಕೊಂಡಿದ್ದೀನಿ. ಈಗ ಒಂದು ಆಲೋವೆರಾ ತಗೊಂಡು ನೋಡಿ ಈ ರೀತಿ ಜೆಲ್ನ ತೊಗೊತಾ ಇದ್ದೀನಿ. ಕಟ್ ಮಾಡ್ಕೊಂಡು ಇದು ಮಾಡೋದಕ್ಕಿಂತ ನೋಡಿ ಈ ಥರ ಚಪಾತಿ ಒಸೆಯೋದು ಇದಿರುತ್ತಲ್ವ ಅದಕ್ಕೆ ಹಾಕ್ಕೊಂಡು ನೋಡಿ ಈ ಥರ ಪ್ರೆಸ್ ಮಾಡ್ಕೊತಾ ಬಂದರೆ ಜೆಲ್ಲು ನಮಗೆ ಸಿಗುತ್ತೆ. ನೋಡಿ ಈ ರೀತಿ ಪ್ರೆಸ್ ಮಾಡ್ತಾಯಿದ್ರೆ ನೋಡಿ ನೋಡ್ತಾ ಇರ್ಬೋದು ನೀವು ಜೆಲ್ಲು ಈ ರೀತಿ ಬರ್ತಾಯಿದೆ. ಆ ಜೆಲ್ಲಿಂದ ತುಂಬ ಬೆನಿಫಿಟ್ ಇದೆ. ಕೂದಲು ತುಂಬ ಚೆನ್ನಾಗಿ ಬೆಳೆಯುತ್ತೆ, ಅಂದರೆ ದಟ್ಟವಾಗಿ ಕಪ್ಪುಗೆ ತುಂಬ ಚೆನ್ನಾಗಿ ಬೆಳೆಯುತ್ತೆ. ನೋಡಿ ಈ ಥರ ಎಲ್ಲ ಜೆಲ್ಲು ಈಚೆ ಬಂದೈತೆ. ಈ ರೀತಿ ಜೆಲ್ನೆಲ್ಲ ನಾನು ತಗೊಂಡು ಇಟ್ಕೊತಾ ಇದ್ದೀನಿ. ಜೆಲ್ಲು ಈ ಆಲೋವೆರಾ ಜೆಲ್ಲಿಂದ ಮಕ್ಕಕ್ಕೆ ಹಚ್ಕೊಳೋದ್ರಿಂದನೂ ತುಂಬ ಒಳ್ಳೆಯದು, ಕೂದಲಿಗೂ ತುಂಬ ಒಳ್ಳೆಯದು. ನೋಡಿ ಈ ಥರ ನಾನು ಆಲೋವೆರಾ ಜೆಲ್ನ ತೊಗೊಂಡಿದ್ದೀನಿ. ಒಂದು 5-6 ಸ್ಪೂನ್ ಆಗೋಷ್ಟು ಆಲೋವೆರಾ ಜೆಲ್ಲು ಒಂದು ಇದರೊಳಗೆ ಲೋಳೆ ಸಾರದಲ್ಲಿ ಸಿಕ್ಕೈತೆ. ನೋಡಿ ಈ ಥರ ಲೋಳೆ ಸಾರ ರಸ ಸಿಕ್ತು, ನಮಗೆ ಆಲೋವೆರಾ ಜೆಲ್ಲು ಸಿಕ್ತು. ಈಗ ಎಣ್ಣೆ ಕಾಯ್ತಾ ಇದ್ದಿಲ್ಲ ಅದಕ್ಕೆ ಹಾಕೋತಾ ಇದ್ದೀನಿ. ಇವೆಲ್ಲ ಹಾಕೊಳ್ಳೋದ್ರಿಂದ ಕೂದಲು ಬಿಳಿ ಕೂದಲು ಆಗ್ತಾಯಿದ್ವಾ ಬೇಗ. ಈ ಕಾಲದಲ್ಲಿ ಕೆಮಿಕಲ್ಗಳು, ಒಳ್ಳೆ ಶಾಂಪೂಗಳನ್ನ ಯೂಸ್ ಮಾಡ್ತಾಯಿಲ್ಲ, ಅದರಿಂದ ಆಮೇಲೆ ಡಸ್ಟ್ಗಳಿಂದ ಅಲರ್ಜಿಯಿಂದನೂ ಕೂದಲು ಉದುರೋದು, ವೈಟ್ ಏರ್ ಆಗೋದು ಎಲ್ಲ ಆಗ್ತಾಯಿದೆಯಲ್ವ. ಈ ಥರ ಎಲ್ಲ ಐಟಮ್ಗಳು ಪದಾರ್ಥಗಳನ್ನ ಹಾಕ್ಕೊಂಡು ಮನೆಯಲ್ಲಿ ಕಾಯಿಸಿ ಇಟ್ಕೊಳೋದ್ರಿಂದ ಅದನ್ನ ತಲೆ ಕೂದಲಿಗೆ ಬುಡದಿಂದ ಹಚ್ಕೊಳೋದ್ರಿಂದ ತುಂಬ ಕೂದಲುಗಳು ದಟ್ಟವಾಗಿ ಬೆಳೆಯುತ್ತೆ, ಕಪ್ಪುಗೆ ಗಟ್ಟಿಗೆ ಬೆಳೆಯುತ್ತೆ, ಕಪ್ಪಾಗಿರುತ್ತೆ, ಬೇಗ ವೈಟ್ ಏರೋ ಆಗೋಲ್ಲ. ತುಂಬ ಬೆನಿಫಿಟ್ ಇದೆ. ಈ ಥರ ಎಲ್ಲ ಹಾಕೊತಾ ಇರಬೇಕು. ಹೂವುಗಳು, ದಾಸವಾಳದ ಎಲೆ, ಕರಿಬೇವಿನ ಸೊಪ್ಪು, ಹೂವು, ಆಮೇಲೆ ಮೆಂತ್ಯ ಮತ್ತು ಅಲೋವೆರಾ ಜೆಲ್ಲು ಅದನ್ನು ಎಣ್ಣೆಗೆ ಹಾಕ್ಕೊಂಡು ನಮ್ಗೆ ಎಷ್ಟು ಪ್ರಮಾಣದಲ್ಲಿ ಎಣ್ಣೆ ಬೇಕೋ ಅಷ್ಟು ಪ್ರಮಾಣದಲ್ಲಿ ಹಾಕ್ಕೊಂಡು ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕಾಯಿಸ್ಕೋಬೇಕು. ನೋಡಿ ಈಗ ಮೆಂತ್ಯ ಜಜ್ಜಿಕೊಂಡಿದ್ದೀನಿ, ನೆನೆಸ್ಬಿಟ್ಟು ಜಜ್ಜಿ ಇಟ್ಕೊಂಡಿದ್ದೆ, ಅದನ್ನು ಈಗ ನಾನು ಹಾಕ್ಕೊತಾ ಇದ್ದೀನಿ. ಇದು ಹಾಕ್ಕೊಳ್ಳೋದ್ರಿಂದ ಮಕ್ಳುಗಳ ಕೂದಲು ತುಂಬ ಬೆಳೆಯುತ್ತೆ, ಬೇಗ ವೈಟ್ ಏರು ಆಗೋಲ್ಲ, ಕಪ್ಪುಗೆ ಉದ್ದಕ್ಕೆ ದಪ್ಪಕ್ಕೆ ಬೆಳೆಯುತ್ತೆ. ಇದನ್ನು ಹಾಕ್ಕೊಂಡು ನಾವು ಒಂದು 3-4 ಅವರ್ ಬಿಟ್ಬಿಟ್ಟು ಹಾಕೋಬೋದು. ನೋಡಿ ಈಗ ನಾನು ಒಂದು ಈರುಳ್ಳಿನೂ ಕೂಡ ಹಾಕೋತಾ ಇದ್ದೀನಿ. ಈರುಳ್ಳಿನೂ ಕೂದಲಿಗೆ ತುಂಬ ಒಳ್ಳೆಯದು, ಆದ್ದರಿಂದ ಒಂದು ಈರುಳ್ಳಿನೂ ಹಾಕೊತಾ ಇದ್ದೀನಿ. ತುಂಬ ಉದ್ದಕ್ಕೆ ಲಾಂಗಾಗಿ ಬೆಳಿಬೇಕು, ಮನೆಯಲ್ಲೇ ಮಾಡ್ಕೋಬೋದು. ಬೇರೆ ಬರೀ ಕೊಬ್ಬರಿ ಎಣ್ಣೆ ಹಾಕ್ಕೊಳೋದ್ರಿಂದ ಅಷ್ಟು ಯೂಸ್ಫುಲ್ ಇಲ್ಲ. ಈ ರೀತಿ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಇದು ಮಾಡ್ಕೊಳ್ಳೋದ್ರಿಂದ ಕೂದಲು ಚೆನ್ನಾಗಿ ದಷ್ಟಪುಷ್ಟವಾಗಿ ಬೆಳೆಯುತ್ತೆ. ನೋಡಿ ಈಗ ಕಲರ್ ಚೇಂಜ್ ಆಗ್ತಾಯಿದೆ, ಎಣ್ಣೆ ಫುಲ್ಲು ಕಲರ್ ಚೇಂಜ್ ಆಗಬೇಕು. ಆ ಇದರೊಳಗಿರೋ ಎಲ್ಲ ಅಂಶನೂ ಎಣ್ಣೆಗೆ ಬಿಟ್ಕೊತಾ ಇದೆ, ನೋಡ್ತಾ ಇರ್ಬೋದು, ಚೆನ್ನಾಗಿ ಕಾಯ್ತಾ ಇದೆ. ಈ ರೀತಿ ಮಾಡ್ಕೊಳೋದ್ರಿಂದ ನಾವು ಒಂದು ತಿಂಗಳಿಗಾಗೋಷ್ಟು ನಾನು ಇದ್ರ ಮಾಡ್ಕೊತಾ ಇದ್ದೀನಿ. ಈಗ ಎಲ್ಲ ಆದಮೇಲೆ ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊತಾ ಇದ್ದೀನಿ. ಇದನ್ನ ಫುಲ್ಲು ತಣ್ಣಗಾಗೋಕ್ಕೆ ಬಿಡಬೇಕು ನಾವು. ನೋಡಿ ಈ ರೀತಿ ಕಲರ್ ಬಂದೈತೆ, ನೋಡಿ ಈ ರೀತಿ ಕಲರ್ ಬಂದು ಎಲ್ಲ ಇದಾಗೋಯ್ತು, ಆರಿದೆ. ಇದನ್ನ ಒಂದು ಇದ್ರದಿಂದ ಟೀ ಸೋಸೋದ್ರಿಂದ ಸೋಸ್ಕೊತಾ ಇದ್ದೀನಿ. ನೋಡಿ ಈ ರೀತಿ ಸೋಸ್ಕೊಂಡು ನೀವೇ ನೋಡ್ತಾ ಇರ್ಬೋದು, ಕಲರ್ ತುಂಬ ಚೇಂಜ್ ಆಗಿದೆ, ತುಂಬ ಚೆನ್ನಾಗೂ ಕಾಣಿಸ್ತಾ ಇದೆ ಎಣ್ಣೆ ಆಯಿಲು. ಇದನ್ನು ಒಂದು ಸಲ ಮಾಡಿ ಇಟ್ಕೊಬಿಟ್ರೆ ನಾವು ಆಗಾಗ ಹಾಕ್ಕೊತಾ ಇರ್ಬೋದು. ಹಾಕೊಳ್ಳೋದ್ರಿಂದ ನಾವು ಮಾಡಿ ಮಡಿಕೊಂಬಿಟ್ರೆ ನಾವು ಯಾವಾಗ ಬೇಕೋ ಆವಾಗ ಹಚ್ಕೊಂಡು ಒಂದು 3-4 ಅವರ್ ಬಿಟ್ಬಿಟ್ಟು ತಲೆ ಸ್ನಾನ ಮಾಡೋದ್ರಿಂದ ಕೂದಲು ತುಂಬ ಚೆನ್ನಾಗಿ ಬೆಳೆಯುತ್ತೆ. ಈಗಿನ ಕಾಲದಲ್ಲಿ ಡಸ್ಟು, ಅಲರ್ಜಿ, ಕೆಮಿಕಲ್ಲು, ಶಾಂಪೂ ಸರಿಯಾಗಿ ಇಲ್ದಿರೋದ್ರಿಂದ ನೋಡಿ ಈ ರೀತಿ ಮಾಡ್ಕೊಂಡು ನಾನು ಸೋಸ್ಕೊಂಡು ಒಂದು ಇದಕ್ಕೆ ಹಾಕೊಂಡು ಇಟ್ಕೊತಾ ಇದ್ದೀನಿ ಬಾಕ್ಸ್ಗೆ. ನೋಡಿ ಈ ರೀತಿ ಎಣ್ಣೆನೆಲ್ಲ ಹಚ್ಕೋಬೇಕು. ಕೂದಲು ಕಪ್ಪುಗೂ ಬೆಳೆಯುತ್ತೆ, ಉದ್ದಕ್ಕೂ ಬೆಳೆಯುತ್ತೆ, ದಷ್ಟಪುಷ್ಟವಾಗೂ ಬೆಳೆಯುತ್ತೆ, ಬೇಗ ಕೂದಲು ಉದುರೋದೂ ಇಲ್ಲ ಇದರಿಂದ. ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ನಾನು ಭಾವಿಸಿದ್ದೀನಿ. ಇನ್ನೂ ಒಳ್ಳೊಳ್ಳೆ ನಿಮಗೆ ಮಾಹಿತಿಯನ್ನು ತಿಳಿಸೋಕ್ಕೆ ಪ್ರಯತ್ನ ಪಡ್ತೀನಿ. ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.